ಯುವನಿಧಿ ಪ್ಲಸ್ ಕಡೆಯಿಂದ ಮೇಲ್ ನಮಗೆ ಬಂದಿದೆ. ನಾವೀಗ ಮೈಸೂರಿಗೆ ಹೋಗಬೇಕಾ, ಸ್ಕಿಲ್ ಟ್ರೈನಿಂಗ್ ತೊಗೋಬೇಕಾ, ಬೆಳಗಾವಿಯಿಂದ ಬಂದಿದೆ ನಮಗೆ ಯುವನಿಧಿ ಪ್ಲಸ್ ಕಡೆಯಿಂದ ತುಂಬ ಜನ ಕಾಲ್ ಮಾಡಿದ್ರು. ಸೊ ನಾವೀಗ ಟ್ರೈನಿಂಗ್ ಹೋಗಿಲ್ಲ ಅಂದರೆ ಯುವನಿಧಿ ಅಮೌಂಟು ಸ್ಟಾಪ್ ಆಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಏನೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಾನು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂದರೆ ಹಾಗೆ ನಂದು ಯುವನಿಧಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಜಾಯಿನ್ ಆಗಿ. ಯಾರಾದರೂ ಜಾಯಿನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ ಕೂಡ ಜಾಯಿನ್ ಆಗಿ. ನಾನು ಒಂದು ಪ್ರೀವಿಯಸ್ ವಿಡಿಯೋ ಹಾಕಿದ್ದೆ, ಯುವನಿಧಿ ಕಡೆಯಿಂದ ನಿಮಗೆ ಮೇಲ್ ಅಥವಾ ಕಾಲ್ ಬಂದಿದೆಯಾ, ಸ್ಕಿಲ್ ಟ್ರೈನಿಂಗ್ಗೆ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ ಕೇಸ್ ನಿಮಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ಯುವನಿಧಿ ಸ್ಟಾಪ್ ಮಾಡ್ತೀವಿ ಏನಾದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡಿದ್ದಾರೆ ಅಂತ ತಿಳಿಸಿ ಅಂತ. ಸೊ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅದರಲ್ಲಿ ಸ್ವಲ್ಪ ಜನ ನಮಗೆ ಬೆಳಗಾವಿ ಕಡೆಯಿಂದ, ಮೈಸೂರು ಕಡೆಯಿಂದ ಕಾಲ್ ಬಂದಿತ್ತು ಅಥವಾ ನಮಗೆ ಮೇಲ್ ಮಾಡಿದ್ದಾರೆ ಅಂತ ಕಳಿಸಿದ್ರೆ, ಇನ್ನೂ ಸ್ವಲ್ಪ ಜನ ನಮ್ಗೆ ಯಾವುದೇ ರೀತಿಯ ಕಾಲ್ ಅಥವಾ ಮೆಸೇಜ್ ಬಂದಿಲ್ಲ, ಮೇಲ್ ಕೂಡ ಬಂದಿಲ್ಲ ಅಂತ ಹೇಳಿದ್ರಿ. ಸೊ ಈ ವಿಡಿಯೋದಲ್ಲಿ ಅದರೆಲ್ಲದ್ರ ಬಗ್ಗೆ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಂದರೆ ಈಗ ಮೈಸೂರು ಡಿಸ್ಟಿಕ್ ಅವ್ರಿಗೆ ಮೇಲ್ ಮಾಡಿದ್ದಾರೆ, ಮೈಸೂರಿಗೆ ನೀವು ಅಟೆಂಡ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಯುವನಿಧಿ ಅಮೌಂಟು ಸ್ಟಾಪ್ ಆಗುತ್ತೆ ಅಂತ. ಬೆಳಗಾವಿಗೂ ಕೂಡ ಒಂದಷ್ಟು ಜನಕ್ಕೆ ಬಂದಿದೆ. ಬೆಂಗಳೂರಲ್ಲಿರೋಂಥವರಿಗೂ ಕೂಡ ತುಂಬ ಜನಕ್ಕೆ ಕಾಲ್ಸ್ಗಳು ಬಂದಿದ್ದಾವೆ. ಡೈರೆಕ್ಟ್ KSDC ಅಂದರೆ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಕಾಲ್ ಬಂದಿದ್ದಾವೆ, ನೀವು ಬಂದು ಅಟೆಂಡ್ ಮಾಡಬೇಕು ಅಂತ. ಸೊ ಹಾಗಿದ್ರೆ ನಾವು ಅಟೆಂಡ್ ಮಾಡಲಿಲ್ಲ ಅಂದರೆ ನಮ್ಗೆ ಯುವನಿಧಿ ಅಮೌಂಟು ಸ್ಟಾಪ್ ಆಗುತ್ತಾ, ಇನ್ಮೇಲೆ ಹಣ ಬರೋದಿಲ್ಲ. ಈ ಎಲ್ಲ ವಿಚಾರಗಳ ಬಗ್ಗೆ ನಾನಿವತ್ತು ನಿಮಗೆ ಕ್ಲಾರಿಫಿಕೇಶನ್ನ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ, ಮತ್ತು ವಿಡಿಯೋನ ಫುಲ್ ನೋಡದೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ, ಹಾಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇನ್ನು ಮೇಲೆ ಈ ತರ ಬಂದಿರುತ್ತೆ ನೋಡಿ, ಇನ್ವಿಟೇಷನ್ ಟು ಗವರ್ನಮೆಂಟ್ ಸ್ಪಾನ್ಸರ್ಡ್ ಸ್ಕಿಲ್ ಟ್ರೈನಿಂಗ್ ಅಂಡರ್ ಯುವನಿಧಿ ಪ್ಲಸ್ ಸ್ಕೀಮ್ ಅಂತ. ಸೊ ನೀವು ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರೆ ಅಂಥವರಿಗೆ ಈ ರೀತಿ ಬಂದಿರುತ್ತೆ. ಅದಾದಮೇಲೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ತರಬೇಕಾಗುತ್ತೆ ಅಂತ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಡಿಸ್ಟಿಕ್ ಕಡೆಯಿಂದ, ಮೈಸೂರವ್ರಿಗೆ ಮೈಸೂರು ಡಿಸ್ಟಿಕ್ಕಿಂದ ಬಂದಿದ್ರೆ ಬೆಳಗಾವಿಯವ್ರಿಗೆ ಬೆಳಗಾವಿ ಡಿಸ್ಟಿಕ್ಕಿಂದ ಬಂದಿರುತ್ತೆ. ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಮತ್ತು ಏನು ಆಫರ್ ಇರುತ್ತೆ ಅನ್ನೋದನ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ರು. ಮತ್ತು ಇದು ಮೇಲ್ ಬಂದಿರೋದು ಬಂದು ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಕೆಲವರಿಗೆ ಕಾಲ್ ಕೂಡ ಮಾಡಿದ್ದಾರೆ. ಕಂಪಲ್ಸರಿ ನೀವು ಬರಲೇಬೇಕು. ಇನ್ ಕೇಸ್ ನೀವು ಬಂದಿಲ್ಲ ಅಂದರೆ ನಿಮಗೆ ಯುವನಿಧಿ ಏನಿದೆ ಅದು ಸ್ಟಾಪ್ ಆಗುತ್ತೆ, ಅಮೌಂಟ್ ಬರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮೊದಲಿಗೆ ಈ ರೀತಿ ಮೆಸೇಜ್ ಯಾಕೆ ಬರ್ತಿದೆ ಅಂತ ತಿಳ್ಕೊಬಿಡೋಣ. ಈಗ ಯುವನಿಧಿ ಅಮೌಂಟ್ ಪ್ರತಿ ತಿಂಗಳು 3,000 ರೂಪಾಯಿ ಮತ್ತು 1,500 ರೂಪಾಯಿ ಹಣ ಯಾಕೆ ಬರ್ತಾ ಇದೆ ಹೇಳಿ. ಯಾರು ಡಿಗ್ರಿ ಕಂಪ್ಲೀಟ್ ಆಗಿ ಅಥವಾ ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿ ಎಜುಕೇಶನ್ ಮಾಡಿದ್ರು ಕೂಡ ಕೆಲಸ ಸಿಗದೆ ಇರ್ತಾರೋ ಅಂಥವ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅಂತ 3,000 ರೂಪಾಯಿ ಅಮೌಂಟು ಕೊಡ್ತಾ ಇದ್ದಾರೆ. ಸೊ ಈಗ 3,000 ರೂಪಾಯಿ ಕೊಟ್ಬಿಡ್ತೀರಾ ನೀವು, ಅವ್ರನ್ನ ಮನೇಲೇ ಕೂರಿಸ್ಬಿಟ್ರೆ ಏನು ಯೂಸು? ನಿರುದ್ಯೋಗಿ ಆಗಿರೋರು ಜೀವನ ಪೂರ್ತಿ ನಿರುದ್ಯೋಗಿ ಆಗಿರಲೇಬೇಕಾ ಅಂತ ಒಂದಷ್ಟು ಪ್ರಶ್ನೆಗಳು ಬಂತು. ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಯುವನಿಧಿ ಪ್ಲಸ್ ಅಂತ ಮತ್ತೊಂದು ಯೋಜನೆನ ಜಾರಿಗೆ ತಂದರು. ಸೊ ಈ ಯೋಜನೆ ಮುಖಾಂತರ ವಿದ್ಯಾರ್ಥಿಗಳು ಯಾರು ಇರ್ತಾರೆ, ನಿರುದ್ಯೋಗಿಗಳಾಗಿರ್ತಾರಲ್ಲ ಅಂಥವರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡೋದು ಅಥವಾ ಪ್ಲೇಸ್ಮೆಂಟ್ಸ್ ಮಾಡಿಸ್ಕೊಡೋದು ಇದ್ರ ಉದ್ದೇಶ ಆಗಿರುತ್ತೆ. ಸೊ ಯುವನಿಧಿ ಪ್ಲಸ್ಸಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರೋ, ಅಂದರೆ ಯುವನಿಧಿ ಪ್ಲಸ್ದು ಎಲ್ರಿಗೂ ಕೂಡ ಮೇಲ್ ಬಂದಿತ್ತು. ಆಗ ಯಾರಾದರೂ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆಗಿದ್ರೆ, ಕೆಲವರು ಲಾಗಿನ್ ಆಗಿಲ್ಲ ಅಂದ್ರೂ ಕೂಡ ಅಂಥವರಿಗೂ ಮೆಸೇಜ್ ಬಂದಿದೆ. ಇವಾಗ ನಿಮಗೆ ಮೇಲ್ ಯಾಕೆ ಮಾಡಿದ್ದಾರೆ, ಕಾಲ್ ಯಾಕೆ ಮಾಡಿದ್ದಾರೆ ಅನ್ನೋದು ಅರ್ಥ ಆಯ್ತಲ್ವಾ. ಯುವನಿಧಿ ಅಪ್ಲಿಕೇಶನ್ ಹಾಕಿದ್ದೀರಾ, ಯುವನಿಧಿ ಹಾಕಿದವರು ನಿರುದ್ಯೋಗಿಗಳಾಗಿರ್ತಾರೆ. ನಿಮಗೆ ಕೆಲಸ ಇಲ್ಲ ಅಂದರೆ ನಾವು ಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ, ನಿಮಗೆ ಕೆಲಸ ಕೊಡ್ತೀವಿ. ಅಥವಾ ನಿಮಗೆ ಕೆಲಸ ಒಪ್ಪಿಗೆ ಆಗಿಲ್ಲ ಅಂದರೆ ನಾವು ಸ್ಕಿಲ್ ಟ್ರೈನಿಂಗ್ ಕೊಟ್ಟು ನೀವೇ ಸ್ವಂತ ಬಿಸ್ನೆಸ್ ಮಾಡೋ ರೀತಿಯಾಗಿ ಸಹಾಯ ಮಾಡ್ತೀವಿ ಅಂತ ಅವರು ನಿಮಗೆ ಮೇಲ್ ಕಳಿಸಿರೋದು. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಹೋಗಿ ಅಲ್ಲಿ ಅಟೆಂಡ್ನ ಮಾಡಬಹುದು. ಅಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಪ್ಲೇಸ್ಮೆಂಟ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಮಗು ಇರುತ್ತೆ, ನನ್ನ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ತುಂಬ ದೂರ ಆಯಿತು, ನನಗೆ ಆ ಕೆಲಸ ಇಷ್ಟ ಆಗಿಲ್ಲ ಅಂದರೆ ಅವರು ನಿಮಗೆ ಸ್ಕಿಲ್ ಟ್ರೈನಿಂಗ್ನ ಕೊಡ್ತಾರೆ. ಈ ರೀತಿಯಾಗಿ ನಿಮಗೆ ಅದು ಪ್ರೋಸೆಸ್ಗಳು ಆಗುತ್ತೆ. ಬಟ್ ಇವಾಗ ಏನಪ್ಪ ಅಂದರೆ ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ, ಹಾಗಿದ್ರು ನಾನು ಹೋಗಲೇಬೇಕಾ, ಹೋಗಿಲ್ಲ ಅಂದರೆ ನನಗೆ ಯುವನಿಧಿ ಸ್ಟಾಪ್ ಆಗುತ್ತಾ ಅಂತ ನೀವು ಕೇಳ್ತೀರಾ. ನೋಡಿ, ಇದ್ರ ಬಗ್ಗೆ ನಾನು ಬೆಳಗಾವಿ, ಮೈಸೂರು, ಬೆಂಗಳೂರು 3 ಕಡೆ ಕೂಡ ವಿಚಾರಿಸಿದ್ದೀನಿ. ಮೈಸೂರಲ್ಲಿ ನಿಮಗೆ ಮೇಲ್ ಬಂದಿತ್ತು ಅಂದರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದಾರೆ, ಅವ್ರಿಗೆ ಕಾಲ್ ಮಾಡಿ ಬೇಕಿದ್ರೆ ಒಂದ್ಸಲ ವಿಚಾರಿಸಿ. ಅವ್ರು ಏನು ಹೇಳಿದ್ರು ಅಂದರೆ ಕಂಪಲ್ಸರಿ ನೀವು ಬರಲೇಬೇಕು, ಯಾರಿಗೆ ಮೇಲ್ ಆಗಿದೆಯೋ ಮೇಲ್ ಬಂದಿದೆಯೋ ಅವರೆಲ್ಲರೂ ಕೂಡ ಬರಲೇಬೇಕು. ನೀವು ಬಂದಿಲ್ಲ ಅಂದರೆ ಯುವನಿಧಿ ನಿಮಗೆ ಸ್ಟಾಪ್ ಆಗುತ್ತೆ, ಅಮೌಂಟು ಬರೋದಿಲ್ಲ ಅಂತ ಡೈರೆಕ್ಟಾಗಿ ತಿಳಿಸಿದ್ರು. ಕಂಪಲ್ಸರಿ ಮೇಲ್ ಬಂದು 1 ವಾರದ ಒಳಗಡೆ ಬರಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ತಡ ಆಗುತ್ತೆ ಬರೋದಕ್ಕೆ ಅಂದರೆ 1 ವಾರ ಅಥವಾ 1 ವಾರ ಆದರೂ ಪರವಾಗಿಲ್ಲ, ಲೇಟ್ ಆದರೂ ಬನ್ನಿ ಅಂತ ಹೇಳಿದ್ರು. ಇನ್ನು ಬೆಳಗಾವಿಗೆ ಕಾಲ್ ಮಾಡಿ ಕೇಳಿದೆ, ಅವರು ಬರಬೇಕಪ್ಪ, ನಿಮಗೆ ಪ್ಲೇಸ್ಮೆಂಟ್ ಮಾಡೋದಕ್ಕೆ ನಾವು ಕರೀತಾ ಇರೋದು, ಸುಮ್ಮನೆ ಎಲ್ಲ ಕರೀತಾ ಇರೋದು, ಬನ್ನಿ ಅಂತ ಹೇಳಿದ್ರು. ಸರ್ ಬರೋದಕ್ಕಾಗಲ್ಲ, ನಾವು ಬೇರೆ ಕಡೆ ಇದ್ದೀವಿ, ನಮಗೆ ಪಾಪು ಇದೆ, ಕೆಲಸ ಸದ್ಯಕ್ಕೆ ಮಾಡೋಕ್ಕಾಗಲ್ಲ, ನಾವು ಬಂದಿಲ್ಲ ಅಂದರೆ ಯುವನಿಧಿ ಏನಾದರೂ ಸ್ಟಾಪ್ ಆಗುತ್ತಾ ಅಂತ ಅವ್ರನ್ನ ಕೇಳಿದೆ. ಅವರು ಅದನ್ನು ನಾವು ಹೇಳೋಕ್ಕಾಗಲ್ಲ ಅಂತ. ನಾನು ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ ಅಲ್ಲ, ಅಲ್ಲಿ ಕಾಲ್ ಮಾಡಿ ಕೇಳಿದೆ, ಸರ್ ಈ ಥರ ಹೇಳ್ತಾ ಇದ್ದಾರೆ ಯುವನಿಧಿ ಪ್ಲಸ್ಗೆ ನಾವು ಹೋಗಲೇಬೇಕಂತೆ, ಇನ್ ಕೇಸ್ ಹೋಗಿಲ್ಲ ಅಂದರೆ ಯುವನಿಧಿ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಕಂಪಲ್ಸರಿ ನಾವು ಅಟೆಂಡ್ ಮಾಡಲೇಬೇಕಾ ಸರ್ ಅಂತ ಕೇಳಿದೆ. ಅವ್ರು ಮಾತ್ರ ನನಗೆ
ಇದಕ್ಕಿಂತ ಮುಂಚೆ ಕೂಡ ಅವರು ಕಂಪಲ್ಸರಿ ಇಲ್ಲ ಹೋಗೋಕೆ ಇಷ್ಟ ಇದ್ದರೆ ಹೋಗಬಹುದು, ಇಲ್ಲ ಅಂದರೆ ಬಿಡಬಹುದು ಅಂತ ಹೇಳಿದ್ರು. ಈಗಲೂ ಸಹ ಅವ್ರು ಅದೇ ರೀತಿಯಾಗಿ ಹೇಳಿದ್ರು, ಕಂಪಲ್ಸರಿ ಹೋಗಲೇಬೇಕು ಅಂತ ಏನೂ ಇಲ್ಲ. ನಿಮಗೆ ಸ್ಕಿಲ್ ಟ್ರೈನಿಂಗ್ ತೊಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಜಾಬ್ ಮಾಡಬೇಕು, ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗಬೇಕು ಅಂತಿದ್ರೆ ನೀವು ಹೋಗಿ. ಇನ್ ಕೇಸ್ ನೀವು ಹೋಗೋಕ್ಕಾಗಿಲ್ಲ ಅಂದರೆ ನೀವು ಅದನ್ನು ಇಗ್ನೋರ್ ಮಾಡಬಹುದು. ಅದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಬಟ್ ಅವರು ಸ್ವಲ್ಪ ಡಾಟಾ ತಗೋತಾರೆ. ಇಷ್ಟು ಜನಕ್ಕೆ ನಾವು ಮೆಸೇಜ್ ಮಾಡಿದ್ದ ಇವ್ರು ಬಂದಿಲ್ಲ ಅಂತ ಡಾಟಾ ತಗೊತಾರೆ. ಯುವನಿಧಿ ಕ್ಯಾನ್ಸಲ್ ಆಗೋದು 90% ಡೌಟು ಅಂತ ಹೇಳಿದ್ದಾರೆ. ನಾನು 2-3 ಸಲ ವಿಚಾರಣೆ ಮಾಡಿದ್ದೀನಿ, ಒಂದ್ಸಲ ಅಂತೂ ಅಲ್ಲ. ಬೇರೆ ಬೇರೆ ನಂಬರ್ಗಳಿಂದ ಕಾಲ್ ಮಾಡಿದ್ದೀನಿ, ಬೇರೆ ಬೇರೆ ಹೆಸರಿಂದ ಕೂಡ ಕಾಲ್ ಮಾಡಿ ವಿಚಾರಿಸಿದ್ದೀನಿ. ಅವ್ರು ಹೇಳಿದ್ದಾರೆ ಬರಲೇಬೇಕು ಅಂತ ಇಲ್ಲ, ಕಂಪಲ್ಸರಿ ಇಲ್ಲ, ನೀವು ಪ್ಲೇಸ್ಮೆಂಟ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೋಬಹುದು, ಇಲ್ಲಾಂದ್ರೆ ಬೇಡ ಅಂತಾನೆ ಹೇಳಿದ್ದಾರೆ. ಬಟ್ ಮೈಸೂರಲ್ಲಿ ಮಾತ್ರ ನೀವು ಬಂದಿಲ್ಲ ಅಂದ್ರೆ ಯುವನಿಧಿ ಅಮೌಂಟ್ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ನೀವೇ ಡೈರೆಕ್ಟ್ ಆಗಿ ಹೋಗಿ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ. ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕ್ಲಾರಿಫಿಕೇಶನ್ ತಗೊಳ್ಳಿ. ನನಗೆ ಇವಾಗ ನಾನು ಹೋಗಿ ಅಂತಾನೂ ಹೇಳೋ ಪರಿಸ್ಥಿತಿಲಿ ಇಲ್ಲ, ಹೋಗಬೇಡಿ ಅಂತ ಹೇಳೋ ಪರಿಸ್ಥಿತಿಲೂ ಇಲ್ಲ. ಯಾಕಂದ್ರೆ ನನ್ನಿಂದ ಯಾರಿಗೂ ಕೂಡ ರಾಂಗ್ ಮೆಸೇಜ್ ಹೋಗಬಾರ್ದು. ನನಗೆ ಹೇಳಿದ್ದಾರೆ, 100% ಹೇಳಿದ್ದಾರೆ ಕಂಪಲ್ಸರಿ ಇಲ್ಲ ಅಂತ. ಬಟ್ ಮೈಸೂರಿನಲ್ಲಿ ಕಾಲ್ ಮಾಡಿ ವಿಚಾರಿಸಿದಾಗ ನೀವು ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಮ ಡಿಸ್ಟಿಕ್ ಅವ್ರು ಏನಾದರೂ ನಿಮಗೆ ಮೇಲ್ ಮಾಡಿದರೆ ಮೊಬೈಲ್ ನಂಬರ್ನ ಹಾಕಿದರೆ ದಯವಿಟ್ಟು ಮೊಬೈಲ್ ನಂಬರ್ನ ಹಾಕಿ. ನಾನು ಮತ್ತೆ ಇನ್ನೊಂದ್ಸಲ ಕೇಳಿ ಕಾಲ್ ಮಾಡಿ ವಿಚಾರಿಸೋ ಪ್ರಯತ್ನ ಮಾಡ್ತೀನಿ ಬೇರೆ ಬೇರೆ ಡಿಸ್ಟಿಕ್. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೇರೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.